ಫ್ರೆಂಡ್ಸ್, ಸಿಲ್ಕ್ ಥ್ರೆಡ್ಡು ಪದೇ ಪದೇ ಕಟ್ ಆಗ್ತಾ ಇದ್ದರೆ ಅದಕ್ಕೆ ರೀಸನ್ ಏನಂತ ಹೇಳ್ತೀನಿ ನೋಡಿ. ಈ ಥರ ನೀಡಲಲ್ಲಿ ನೀವು ದಾರನ ಮೇಲಕ್ಕೆ ಎಳ್ಕೊಳ್ಳುವಾಗ ಹುಕ್ಕಲ್ಲಿ ನೀವು ಮೇಲಕ್ಕೆ ಎಳ್ಕೋಬಾರ್ದು. ಜಸ್ಟ್ ಬಟ್ಟೆಯಿಂದ ಹೊರಗೆ ಹಾಕೋವರೆಗೂ ಮಾತ್ರ ನೀವು ನೀಡಲನ್ನ ಹುಕ್ ಯೂಸ್ ಮಾಡಬೇಕು. ಆ ಥರ ಏನಾದರೂ ಕಟ್ ಆದರೆ ಹೊಸದಾಗಿ ನಾಟ್ ಹಾಕ್ಕೊಳ್ಳಿ. ನೋಡಿ, ಈ ಥರ ಫ್ಲ್ಯಾಟ್ ಪ್ಲೇಸ್ ಇದೆ ನೋಡಿ ಹುಕ್ಕಿನ ಪಕ್ಕದಲ್ಲಿ, ಅದನ್ನು ಯೂಸ್ ಮಾಡಿಕೊಂಡು ನೀವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಚೈನನ್ನು ಅಥವಾ ಉದ್ದ ಗಿಡ್ಡ ಮಾಡೋದಾದರೆ ಅಥವಾ ಬ್ಯಾಲೆನ್ಸ್ ಮಾಡೋದಾದರೆ ನೋಡಿ ನಾನು ತೋರಿಸ್ತಾ ಇದ್ದೀನಲ್ವ ಆ ಥರ ನೀವು ಹುಕ್ಕನ್ನು ಏನಿದ್ರೂ ಬಟ್ಟೆ ಕೆಳಗಿಂದ ಮೇಲಕ್ಕೆ ತಗೊಳ್ಳೋವರೆಗೂ ಮಾತ್ರ ಹುಕ್ಕನ್ನು ಯೂಸ್ ಮಾಡಬೇಕು. ಆ ನಂತರ ನೀವು ಸ್ವಲ್ಪ ಹುಕ್ಕಿನ ಪಕ್ಕ ಇರೋ ಫ್ಲ್ಯಾಟ್ ಪ್ಲೇಸ್ ಇದೆ ಅಲ್ವಾ ನೀಡಲಲ್ಲಿ, ಅದನ್ನೇ ನೀವು ಉಪಯೋಗಿಸಿ ಚೈನನ್ನು ಮೇಲೆ ಕೆಳಗೆ ಅಥವಾ ಉದ್ದ ಗಿಡ್ಡ ಏನು ಮಾಡ್ತೀರೋ ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ನೋಡಿ, ಬಟ್ಟೆಯಿಂದ ಮೇಲೆ ತೆಗೆಯೋವರೆಗೂ ಮಾತ್ರ ಹುಕ್ಕು ಉಪಯೋಗಿಸಬೇಕು. ತೆಗೆದ ನಂತರ ಫ್ಲ್ಯಾಟ್ ಭಾಗ ಉಪಯೋಗಿಸಿ.